ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಕಾರ್ಮಿಕರೇ, ಅನುದಾನಿತ ನೌಕರರೇ, ಪ್ರತಿಯೊಬ್ಬರಿಗೂ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ದಿನ EPFO 95 ಹಾಗೂ EPFO ನೌಕರರಿಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸನ್ನು ತಂದಿದ್ದೀನಿ. ನಿವೃತ್ತ ನೌಕರರು, ಪಿಂಚಣಿದಾರರು, ಕಾರ್ಮಿಕರಿಗೆ ಈ ಗುಡ್ ನ್ಯೂಸ್ ಇದೆ. ಈ ಗುಡ್ ನ್ಯೂಸು ಪ್ರತಿಯೊಬ್ಬರ ಬಾಳಿಗೆ ವರದಾನವಾಗುವಂಥ ಮಾಹಿತಿ. ಬಾಕಿ ಇರುವ ವೇತನವನ್ನು ತಕ್ಷಣ ನೀಡಬೇಕು ಅಂತ ಹೇಳಿ ಹಾಗೂ ಕೆಲಸ ಕೊಡಬೇಕು ಅಂತ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಈ ದಿನ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಒಂದು ಸಿನ್ಸಿಯರ್ ರಿಕ್ವೆಸ್ಟು, ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಸಮಸ್ಯೆಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡೋವಂಥ ಕಾರ್ಮಿಕರ ಪರಿಸ್ಥಿತಿ ತಮಗೆಲ್ಲರಿಗೂ ಗೊತ್ತಿದೆ. ಇವರಿಗೆ ಸದೃಢವಾಗಿ ಕಾಪಾಡುವಂಥ ಕಾನೂನುಗಳಿಲ್ಲ, ನಿಶ್ಚಿತ ಪಿಂಚಣಿ ಯೋಜನೆಗಳಿಲ್ಲ, ನಿಶ್ಚಿತ ಸಂಬಳ ಇಲ್ಲ. ಯಾವಾಗ ಬೇಕಾದರೂ ಕಂಪನಿಯ ಮಾಲೀಕರು ಇವರನ್ನು ಕಿತ್ತು ಹಾಕ್ಬೋದು. ಕಾನೂನುಗಳನ್ನು ಗಾಳಿಗೆ ತೂರಿ ಕೆಲಸದಿಂದ ವಜಾ ಮಾಡುವಂಥ ಎಷ್ಟೋ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ವಿನಾಕಾರಣ ವಜಾ ಮಾಡ್ತಾರೆ. ಇವರಿಗೆ ಯಾವುದೇ ಕಾನೂನು ಅಪ್ಲೈ ಆಗಲ್ಲ ಅಂತ ತಿಳ್ಕೊಂಡಿರ್ತಾರೆ. ಕಾರ್ಮಿಕರಿಗೂ ಕೂಡ ಸದೃಢವಾದ ಕಾನೂನುಗಳಿದೆ. ಕಾರ್ಮಿಕ ಕಾನೂನುಗಳನ್ನು, ನೌಕರರ ಕಾನೂನುಗಳನ್ನು ಯಾರೂ ಉಲ್ಲಂಘನೆ ಮಾಡಬಾರ್ದು. ಇಂಥ ಉಲ್ಲಂಘನೆ ಮಾಡಿದಂಥ ಒಂದು ಖಾಸಗಿ ಕಂಪನಿಯ ವಿರುದ್ಧ ಕರ್ನಾಟಕ ಹೈಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪು ಎಲ್ಲ ಖಾಸಗಿ ಕಂಪನಿಗಳಿಗೆ ಒಂದು ಎಚ್ಚರಿಕೆ ಕರೆಗಂಟೆ ಹಾಗೂ ಖಾಸಗಿ ನೌಕರರು, ಕಾರ್ಮಿಕರು, EPFO ನೌಕರರಿಗೆ ಒಂದು ವರದಾನವಾಗುವಂತಹ ಮಾಹಿತಿ ಹಾಗೂ ಜಡ್ಜ್ಮೆಂಟ್ ಅಂತ ಹೇಳ್ಬೋದು. ಕರ್ನಾಟಕ ಹೈಕೋರ್ಟ್ EPFO ನೌಕರರು, ಕಾರ್ಮಿಕರ ಪರವಾಗಿ ನೀಡಿರುವಂಥ ಐತಿಹಾಸಿಕ ತೀರ್ಪು, ಕಾರ್ಮಿಕರಿಗೆ ಬಾಕಿ ಇರುವಂಥ ವೇತನವನ್ನು ತಕ್ಷಣ ಕೊಡಬೇಕು ಅಂತ ಹೈಕೋರ್ಟ್ ಸೂಚಿಸಿದೆ. ಸ್ನೇಹಿತರೆ, ಯಾವುದೇ ನೌಕರರನ್ನು ವಿನಾಕಾರಣ ಕೆಲಸದಿಂದ ವಜಾ ಮಾಡುವಂತಿಲ್ಲ ಅಂತ ಕೂಡ ಹೈಕೋರ್ಟ್ ತಿಳಿಸಿದೆ. ಮಾಲೀಕರು ಹಾಗೂ ಕಾರ್ಮಿಕರ ನಡುವಿನ ವಿವಾದ ವಿಚಾರಣೆಯಲ್ಲಿರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಮಿಕರನ್ನು, ನೌಕರರನ್ನು ವಜಾ ಮಾಡುವುದು ತಪ್ಪು ಅಂತ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಕೆಲಸದಿಂದ ವಜಾಗೊಂಡಿದ್ದ ನೌಕರರನ್ನು ತಕ್ಷಣ ಕೆಲಸಕ್ಕೆ ತೆಗೆದುಕೊಳ್ಬೇಕು, ಅವರಿಗೆ ಬರಬೇಕಾಗಿರುವಂಥ ಬಾಕಿ ವೇತನವನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪಿನಲ್ಲಿ ತಿಳಿಸಿದೆ. ಯಾವುದೇ ಕಾರಣಕ್ಕೂ ವಿನಾಕಾರಣ ಕೆಲಸದಿಂದ ವಜಾ ಮಾಡಬಾರ್ದು ಅಂತ ಹೇಳಿ ತಾಕೀತನ್ನು ಮಾಡಿದೆ. ನೌಕರರ ಪರವಾಗಿ ಕಾರ್ಮಿಕ ನ್ಯಾಯಾಲಯ ನೀಡಿದ ತೀರ್ಪನ್ನು ರದ್ದುಪಡಿಸಬೇಕು ಅಂತ ಹೇಳಿ ಮಲ್ಬರಿ ಸಿಲ್ಕ್ ಇಂಟರ್ನ್ಯಾಷನಲ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ವೇಳೆಯಲ್ಲಿ ಈ ಮಹತ್ವದ ತೀರ್ಪನ್ನು ನೀಡಿದೆ. ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಸೂರಜ್ ಗೋವಿಂದರಾಜುರವರಿದ್ದ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ. ಮಲ್ಬರಿ ಸಿಲ್ಕ್ ಇಂಟರ್ನ್ಯಾಷನಲ್ ವಿರುದ್ಧ NG ಚೌಡಪ್ಪ ಮತ್ತಿತರರು ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸ್ನೇಹಿತರೆ, ವಿನಾಕಾರಣ ಯಾವುದೇ ಕಾರಣ ನೀಡದೇ ಕೆಲಸದಿಂದ ವಜಾ ಮಾಡುವಂಥ ಸಂಸ್ಥೆಗಳಿಗೆ ಇದು ಎಚ್ಚರಿಕೆ ಕರೆಗಂಟೆ ಅಂತ ಹೇಳ್ಬೋದು. ಸ್ನೇಹಿತರೆ, ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವಂಥ ಬಟ್ಟೆ ತಯಾರಿಕಾ ಕಾರ್ಖಾನೆ ಮಲ್ಬರಿ ಸಿಲ್ಕ್ ಇಂಟರ್ನ್ಯಾಷನಲ್ ಕಂಪ್ನಿ ತನ್ನ ನೌಕರ NG ಚೌಡಪ್ಪ ಮತ್ತಿತರರನ್ನ ದುಷ್ಕೃತ್ಯದ ಆರೋಪದ ಅಡಿಯಲ್ಲಿ ಕೆಲಸದಿಂದ ಯಾವುದೇ ಇಂಟಿಮೇಷನ್ ಕೊಡದೇ ಏಕಪಕ್ಷೀಯವಾಗಿ ವಜಾ ಮಾಡಿತ್ತು. ಈ ವಜಾ ಆದೇಶವನ್ನು ಪ್ರಶ್ನಿಸಿ ಚೌಡಪ್ಪ ಮತ್ತಿತರರು ಕಾರ್ಮಿಕ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಅರ್ಜಿ ವಿಚಾರಣೆ ನಡೀತಾ ಇತ್ತು. ವಿವಾದ ಇನ್ನೂ ಬಗೆಹರಿದಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಮಲ್ಬರಿ ಸಿಲ್ಕ್ ಇಂಟರ್ನ್ಯಾಷನಲ್ ಕಂಪನಿ ವಿಚಾರಣೆ ಬಾಕಿ ಇರುವಂತೆಯೇ ಚೌಡಪ್ಪ ಹಾಗೂ ಮತ್ತಿತರರನ್ನ ಕೆಲಸದಿಂದ ವಜಾ ಮಾಡಿ ಆದೇಶ ಮಾಡಿತು. ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಕಾರ್ಮಿಕ ಕಾಯ್ದೆಗೆ ಬೆಲೆ ಕೊಡದೇ ಅವರನ್ನು ವಜಾ ಮಾಡಿತ್ತು. ಈ ವಜಾ ಆದೇಶವನ್ನು ಪ್ರಶ್ನಿಸಿ NG ಚೌಡಪ್ಪ ಹಾಗೂ ಮತ್ತಿತರರು ಕಾರ್ಮಿಕ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಕಾರ್ಮಿಕ ನ್ಯಾಯಾಲಯ ಕಂಪನಿ ಮಲ್ಬರಿ ಸಿಲ್ಕ್ ಇಂಟರ್ನ್ಯಾಷನಲ್ ಕಂಪನಿ ಮಾಡಿರೋ ಆದೇಶ ತಪ್ಪು, ತಕ್ಷಣ ಚೌಡಪ್ಪ ಹಾಗೂ ಇತರರನ್ನು ಕೆಲಸಕ್ಕೆ ತೆಗೆದುಕೊಳ್ಬೇಕು, ವಜಾಗೊಂಡಿದ್ದ ಅವಧಿಯಲ್ಲಿ ಹಿಂಬಾಕಿಯನ್ನು ತಕ್ಷಣ ಪಾವತಿ ಮಾಡಬೇಕು ಅಂತ ಹೇಳಿ ಒಂದು ತೀರ್ಪನ್ನು
ಕಾರ್ಮಿಕ ನ್ಯಾಯಾಲಯ ನೀಡುತ್ತೆ. ಈ ಕಾರ್ಮಿಕ ನ್ಯಾಯಾಲಯ ನೀಡಿರೋಂಥ ತೀರ್ಪನ್ನು ಪ್ರಶ್ನಿಸಿ ಮಲ್ಬರಿ ಸಿಲ್ಕ್ ಇಂಟರ್ನ್ಯಾಷನಲ್ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಕಾರ್ಮಿಕ ನ್ಯಾಯಾಲಯ ಮಾಡಿರುವಂಥ ಆದೇಶವನ್ನು ರದ್ದುಪಡಿಸಬೇಕು, ನಾವು ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಿರುವಂಥ ಆದೇಶ ಸರಿ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದರು. ಈ ಅರ್ಜಿಯ ವಿಚಾರಣೆ ವೇಳೆಯಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಕಾರ್ಮಿಕ ವಿವಾದಗಳ ಕಾಯ್ದೆ ಕಲಂ 32ರ ಪ್ರಕಾರ ಮಲ್ಬರಿ ಸಿಲ್ಕ್ ಇಂಟರ್ನ್ಯಾಷನಲ್ ತನ್ನ ನೌಕರರಾದ NG ಚೌಡಪ್ಪ ಹಾಗೂ ಮತ್ತಿತರರನ್ನು ಕೆಲಸದಿಂದ ವಜಾ ಮಾಡಿರುವುದು ಕಾನೂನು ಬಾಹಿರ. ಯಾವುದೇ ಒಂದು ನೌಕರ ಹಾಗೂ ಮಾಲೀಕರ ನಡುವೆ ವಿವಾದಗಳು ವಿಚಾರಣೆಯಲ್ಲಿ ಇರೋಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ವಜಾ ಮಾಡುವಂತಿಲ್ಲ ಅಂತ ಹೇಳಿ ಮಲ್ಬರಿ ಸಿಲ್ಕ್ ಇಂಟರ್ನ್ಯಾಷನಲ್ ಸಲ್ಲಿಸಿರೋಂಥ ಅರ್ಜಿಯನ್ನು ತಳ್ಳಿಹಾಕಿ ಕಾರ್ಮಿಕ ನ್ಯಾಯಾಲಯದ ಆದೇಶಕ್ಕೆ ಮಧ್ಯಪ್ರವೇಶ ಮಾಡುವುದಿಲ್ಲ, ಕಾರ್ಮಿಕ ನ್ಯಾಯಾಲಯ ಕೊಟ್ಟಂಥ ತೀರ್ಪು ಸರಿಯಾಗಿದೆ ಅಂತ ಹೇಳಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ವಿನಾಕಾರಣ ಕಾರ್ಮಿಕರನ್ನು ಕೀಳಾಗಿ ನೋಡೋದು, ಕಾರ್ಮಿಕರನ್ನು ಕೆಲಸದಿಂದ ವಜಾ ಮಾಡುವಂಥ ಸರ್ವಾಧಿಕಾರ ಧೋರಣೆಗೆ ಕಡಿವಾಣ ಬೀಳಲಿದೆ. ಸ್ನೇಹಿತರೆ, ಇದು ಪ್ರತಿಯೊಬ್ಬ ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಉಪಯುಕ್ತವಾದ ಮಾಹಿತಿಯಾಗಿದೆ. ಪ್ರತಿಯೊಬ್ಬರು EPFO 95 ಪಿಂಚಣಿದಾರರಿರ್ಬೋದು, ಚಂದಾದಾರರಿರ್ಬೋದು, ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅದೇ ರೀತಿ EPFO 95 ಪಿಂಚಣಿದಾರರಿಗೆ ಸಿಗುವಂಥ ಪಿಂಚಣಿ ಅತಿ ಕಡಿಮೆ ಆಗಿದೆ. 500, 600, 1000, 1500 ಸಿಗ್ತಾ ಇದೆ. ಇದರಲ್ಲೂ KSRTC ನೌಕರರು, ಇತರೆ ನೌಕರರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹೈಯರ್ ಪೆನ್ಷನ್ ಪ್ಲಾನ್, EPFO ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಸರ್ಕಾರಗಳು ತಕ್ಷಣ ಗಮನಹರಿಸಿ ನ್ಯಾಯಯುತವಾಗಿ EPFO 95 ಚಂದಾದಾರರಿಗೆ ಹಾಗೂ ಕಾರ್ಮಿಕರಿಗೆ ನಿಶ್ಚಿತ ಪಿಂಚಣಿ ಯೋಜನೆಗಳನ್ನು ಜಾರಿ ಮಾಡಬೇಕು, ಅವರ ಹಿತವನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ EPFO ನೌಕರರಿಗೆ ESI ಇದೆ. ಅದೇ ರೀತಿ ಅಸಂಘಟಿತ ಕಾರ್ಮಿಕರು ಯಾರ್ಯಾರಿಗೆ EPFO ಇಲ್ಲ ಮತ್ತು PFO ಸರಿಯಾಗಿ ಸಿಗ್ತಾ ಇಲ್ಲ, ಅವರೆಲ್ಲರಿಗೂ ಸರಿಯಾಗಿ ಸಿಗುವಂತೆ ಮಾಡಬೇಕು. ನಿವೃತ್ತ ನೌಕರರು, ಪಿಂಚಣಿದಾರರು, ಕಾರ್ಮಿಕರ ಹಿತರಕ್ಷಣೆ ಈ ಚಾನಲ್ನ ಕರ್ತವ್ಯ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತಕ್ಷಣ ಕರೆ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ, ಕಾನೂನಾತ್ಮಕವಾಗಿ ಪರಿಹಾರ ಸೂಚಿಸುವಂಥ ಕೆಲಸ ಮಾಡ್ತೀವಿ. ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.